ಮಳೆ ಬರ್ತುಂಟು. ನಾನಿನ್ನು ಅಂದರೆ ಒಂದು 15 ಡೇಸಿಗೆ ಪ್ರಾಪರ್ ಡಯಟ್ ಪ್ಲ್ಯಾನ್ ಮಾಡುವ ಅಂತ. ಅಂದರೆ ವೆಯ್ಟ್ ಲಾಸ್ಗೆ ಅಂತ ಅಲ್ಲ, ಒಂದು ಹೆಲ್ದಿ ಫುಡ್ ಸ್ಟೈಲ್ ಮೇಂಟೈನ್ ಮಾಡಲಿಕ್ಕೋಸ್ಕರ ಎಂಥ ಡಿಫ್ರೆನ್ಸ್ ಆಗುತ್ತೆ ಅಂದರೆ ನೋಡಲಿಕ್ಕೆ ನಾನು 15 ಡೇಸ್ ಎಂಥ ಡಯಟ್ ಪ್ಲ್ಯಾನ್ ಮಾಡ್ತಿದ್ದೇನೆ. ಅದು ಕೊಲೆಸ್ಟ್ರಾಲಿಗಿರ್ಬೋದು ಅಥವಾ ಶುಗರ್ ಇದ್ದವರಿಗಿರ್ಬೋದು, ವೆಯ್ಟ್ ಗೇಯ್ನ್ ಇದ್ದವರಿಗಿರ್ಬೋದು ತುಂಬ ಹೆಲ್ಪ್ ಆಗ್ಬೋದು. ಬಿಕಾಸ್ ನಾನು ಕೂಡ ಟ್ರೈ ಮಾಡೋದು, ಎಂತಾದರೂ ಡಿಫ್ರೆನ್ಸಸ್ ಗೊತ್ತಾದರೆ ನಿಮಗೆ ನಾನು ಶುವರಾಗಿ ಹೇಳ್ತೀನಿ. ಸೊ ನೋಡುವ. ಸೊ ಅದಕ್ಕೋಸ್ಕರ ನಾನು ಓಟ್ಸನ್ನು ಆರ್ಡರ್ ಮಾಡಿದ್ದೆ ಫ್ಲಿಪ್ಕಾರ್ಟಿಂದ. ಸೊ ಇವತ್ತು ಫಸ್ಟ್ ಟೈಮ್ ನಾನು ರಾಗಿಯದ್ದು ಎಂತಾದರೂ ಮಾಡುವ ಅಂತ, ಪ್ಯಾನ್ ಕೇಕ್ ಟೈಪಲ್ಲಿ. ಸೊ ನೋಡುವ ಹೇಗಾಗ್ತದಂತ. ಅಂದರೆ ನಾನು ಫಸ್ಟ್ ಟೈಮ್ ಮಾಡೋದು. ಸೊ ಅದಕ್ಕೋಸ್ಕರ ಇಲ್ಲಿ ನಾನು ಫಸ್ಟಿಗೆ ರಾಗಿ ಹಾಕ್ತಿದ್ದೇನೆ. ನಿಮಗೆ ಎಷ್ಟು ಮಾಡಲಿಕ್ಕುಂಟು ಅಷ್ಟು ತಗೊಳ್ಳಿ. ಅಲ್ಲಿ ಅಂದಾಜಿಗೆ ತಗೊಳ್ತಿದ್ದೇನೆ. ಸೊ ಮತ್ತು ಇದಕ್ಕೆ ಸ್ವಲ್ಪ ಅಕ್ಕಿಟ್ಟು ಹಾಕಬೇಕು. ಇಲ್ಲಿ ಅಕ್ಕಿಟ್ಟು ನಾನು ಬಾಯ್ಲ್ಡ್ ರೈಸ್ ಅದು ತಗೊಂಡಿದ್ದು. ಆ್ಯಕ್ಚುಲಿ ನನ್ನ ಹತ್ರ ಅಕ್ಕಿಟ್ಟು ಪೌಡರ್ ಮಾಡಿದ್ದಿರಲಿಲ್ಲ. ಸೊ ಅದಕ್ಕೆ ಸ್ವಲ್ಪ ಅರ್ಜೆಂಟಿಗೆ ಮಾಡಿದೆ. ಹೇಗಾಗ್ತದೆ ನೋಡುವ. ನಿಮ್ಗೆ ಅದು ಸ್ಮೂತ್ ಅಕ್ಕಿಟ್ಟು ಬಂದರೆ ಒಳ್ಳೆಯದು. ನಾವು ಇದು ವೈಟ್ ರೈಸ್ ಇಂದ ಮಾಡ್ತೇವೆ ನೋಡಿ, ಅದು ಇದು ಸ್ವಲ್ಪ ನಿಮಗೆ ಅಂದರೆ ಕಲ್ ರೀತಿ ಬರ್ತದೆ. ಅಂದರೆ ತುಂಬ ಪೇಸ್ಟ್ ಪೌಡರ್ ಆಗಿ ಅಷ್ಟು ಬರುವುದಿಲ್ಲ. ಯಾಕಂದರೆ ಇದರಲ್ಲಿ ನಿಮಗೆ ಖಾಲಿ ರಾಗಿಯಲ್ಲಿ ದೋಸೆ ಮಾಡಿದರೆ ಅದು ತೆಗಿಲಿಕ್ಕಾಗಲ್ಲ ಹೆಚ್ಚಾಗಿ. ಸೊ ಅದಕ್ಕೆ ಸ್ವಲ್ಪ ಅಕ್ಕಿಟ್ಟು ಇಲ್ಲದ್ರೆ ರವೆ ಎಂತಾದರೂ ಹಾಕಬೇಕು, ಸ್ವಲ್ಪ ಕ್ರಿಸ್ಪಿನೆಸ್ ಬರಲಿಕ್ಕೆ. ಯಾಕಂದರೆ ರಾಗಿ ಸ್ವಲ್ಪ ಸ್ಮೂತ್ ಅಲ್ಲ, ಅದಕ್ಕೋಸ್ಕರ. ಇಲ್ಲಿ ಸ್ವಲ್ಪ ಉಪ್ಪು ಕೂಡ ಹಾಕಿದ್ದೇನೆ. ಇದನ್ನೀಗ ಎಷ್ಟು ಥಿಕ್ನೆಸ್ ಬೇಕು ಅಷ್ಟು ಇದು ಮಾಡಿ ಮಿಕ್ಸ್ ಮಾಡೋದು. ಬೇಕಾದರೆ ಮತ್ತೆ ನಿಮಗೆ ಆ್ಯಡ್ ಮಾಡ್ಬೋದು, ಅಂದರೆ ರಾಗಿ ಅಥವಾ ಇದನ್ನು. ಅಂದರೆ ತುಂಬ ತೆಳು ಕೂಡ ಇಡಬಾರ್ದು, ತುಂಬ ಗಟ್ಟಿ ಕೂಡ ಇರಬಾರ್ದು. ತುಂಬ ತೆಳು ಇದ್ದರೆ ಅದು ಕಾವಲಿಯಿಂದ ತೆಗೆಯುವಾಗ ಕಟ್ಟಾಗಿ ಬರುತ್ತೆ. ಅಂದರೆ ನಿಮಗೆ ಫುಲ್ಲು ದೋಸೆ ಹಾಗೆ ಬರಲ್ಲ, ಅಂದರೆ ಪ್ಯಾನ್ ಕೇಕ್ ಹಾಗೆ ಬರಲ್ಲ. ಸೊ ಅದಕ್ಕೋಸ್ಕರ ಸ್ವಲ್ಪ ಗಟ್ಟಿಯೇ ಇಡಬೇಕು. ಅದು ಅಕ್ಕಿ ಹಿಟ್ಟು ಹಾಕಿದ ಮೇಲೆ ಸ್ವಲ್ಪ ಗಟ್ಟಿ ಆಗುತ್ತೆ. ಇನ್ನಿದಕ್ಕೆ ನಾನು ಒಂದು ಟೊಮೆಟೊ ಮತ್ತು ಒಂದು ಈರುಳ್ಳಿಯನ್ನು ಚಾಪ್ ಮಾಡಿ ಹಾಕ್ತೇನೆ, ಚಿಕ್ಕದು. ನಿಮಗೆ ಮೆಣಸು, ಕ್ಯಾರೆಟ್ ಎಂತ ಇದ್ರೂ ಕೂಡ ಹಾಕ್ಬೋದು ಇದಕ್ಕೆ. ಸೊ ಇನ್ನು ಇದಕ್ಕೊಂದು ನೀರುಳ್ಳಿ ಕೂಡ ಹಾಕ್ಲಿಕ್ಕುಂಟು. ಸೊ ನೋಡಿ, ಇದು ತುಂಬ ತೆಳುವಾಗಿದೆ. ಇದಕ್ಕೆ ಮತ್ತೆ ಸ್ವಲ್ಪ ನಾನು ಹಿಟ್ಟು ಹಾಕ್ತೇನೆ. ಸೊ ನಾನು ಇದನ್ನು ಇಷ್ಟು ದಪ್ಪ ಮಾಡಿದ್ದೇನೆ. ಅದು ನಿಮಗೆ ಅದರಲ್ಲಿ ನೀರುಳ್ಳಿ ಮತ್ತು ಟೊಮೆಟೊ ಹಾಕಿದ್ರಿಂದ ತುಂಬ ದಪ್ಪ ಕಾಣುತ್ತೆ. ಸೊ ಇನ್ನಿದನ್ನು ನಾವು ಪ್ಯಾನ್ ಕೇಕ್ ಟೈಪಲ್ಲಿ ಚಿಕ್ಕದಾಗಿ ಇದು ಫ್ರೈ ಮಾಡುವ.
ಇದು ಮಾಡಲಿಕ್ಕೆ ನಾನ್ ಸ್ಟಿಕ್ ತಗೊಂಡ್ರೆ ಒಳ್ಳೆಯದು, ಅಂದರೆ ಸ್ವಲ್ಪ ಎಣ್ಣೆ ಉಪಯೋಗಿಸಿ ಮಾಡ್ಬೋದು. ಸೊ ಕಾವಲಿ ತುಂಬ ಚೆನ್ನಾಗಿ ಬಿಸಿ ಆಗಬೇಕು. ಬಿಸಿ ಆದಮೇಲೆ ಚಿಕ್ಕ ಚಿಕ್ಕದು ಮಾಡಿ ಹಾಕಿದರೆ ಆಯಿತು. ಅದು ಸ್ಪ್ರೆಡ್ ಆಗುತ್ತೆ, ಹಾಕುವಾಗ ಸ್ವಲ್ಪ ಹಾಕಿ, ಆಟೋಮೆಟಿಕ್ ಆಗಿ ಅದು ಸ್ಪ್ರೆಡ್ ಆಗುತ್ತೆ. ನೋಡಿ ಬೇಕಾದರೆ ನೋಡಿ, ನಾನು ಹೀಗೆ ಹಾಕಿದರೆ ಅದು ಆಟೋಮೆಟಿಕ್ ಆಗಿ ಆಚೆ ಆಚೆ ಹೋಗುತ್ತೆ. ನಿಮಗೆ ಎಣ್ಣೆ ಜಾಸ್ತಿ ಯೂಸ್ ಮಾಡ್ಬೋದು. ನಿಮಗೆ ಇದನ್ನು ರೊಟ್ಟಿ ಟೈಪ್ ಕೂಡ ಮಾಡ್ಬೋದು, ಕಪ್ಪ ರೊಟ್ಟಿ ಕಾವಲಿಯಲ್ಲಿ, ಅಥವಾ ನೀರು ದೋಸೆ ಒಂದು ಮಾಡ್ತೇವಲ್ಲ ಅಯನ್ ಇದ್ದು ಇದರಲ್ಲಿ ಮಾಡಿದರೆ ಒಳ್ಳೆಯದಾಗುತ್ತೆ. ನಾನ್ ಸ್ಟಿಕ್ಕಲ್ಲಿ ಮಾಡಿದರೆ ನಾನ್ ಸ್ಟಿಕ್ ಹಾಳಾಗ್ಬೋದು. ಮಧ್ಯ ಮಧ್ಯದಲ್ಲಿ ಸ್ವಲ್ಪ ಸ್ವಲ್ಪ ಎಣ್ಣೆ ಹಾಕಿ ಅದನ್ನು ಫ್ರೈ ಮಾಡ್ತಿದ್ದೇನೆ. ಇದಕ್ಕೆ ರವೆ ಇಲ್ಲದಿದ್ದರೆ ಅಕ್ಕಿ ಅಂದರೆ ಪೌಡರ್ ಹಾಕಿದರೆ ತುಂಬ ಕ್ರಿಸ್ಪಿಯಾಗಿ ಬರುತ್ತೆ. ನಿಮಗೆ ಅದು ಕ್ರಿಸ್ಪಿಯಾಗಿದ್ರೇ ತಿನ್ನಲಿಕ್ಕೆ ಒಳ್ಳೆಯದಾಗೋದು. ಸೊ ಇದು ಫ್ರೈ ಮಾಡುವಾಗ ಕೂಡ ಒಳ್ಳೇದು ಮಾಡಿ ಫ್ರೈ ಮಾಡಬೇಕು, ಯಾಕಂದರೆ ಒಳಗೆಲ್ಲ ಅದು ಬೆಂದಿರಲ್ಲ. ಸೊ ನಮ್ಮದು ರಾಗಿಯದ್ದು ಪ್ಯಾನ್ ಕೇಕ್ ರೆಡಿಯಾಗಿದೆ. ತಿನ್ನಲಿಕ್ಕೆ ಕೂಡ ಟೇಸ್ಟಿಯಾಗಿರುತ್ತೆ. ನಿಮಗೆ ಜಾಸ್ತಿ ಮಸಾಲೆ ಎಲ್ಲ ಬೇಕಾದರೆ ಹಾಕ್ಬೋದು. ನಾನಿಲ್ಲಿ ಸಿಂಪಲಾಗಿ ಮಾಡಿದ್ದೇನೆ. ಟೇಸ್ಟ್ ನೋಡುವ.